ಅವನು ಒಂದು ವೀಕಲ್ಲಿ 5 ನಿಮಿಷ 10 ನಿಮಿಷ ಮಾತಾಡ್ತಾನೆ. ಈ ಗುರು ಸಭಾಂಗಣದಲ್ಲಿ ಕೇಸರಿ ಅಂತ ಕಂಗೊಳಿಸುತ್ತಿರುವ ಇದರಲ್ಲಿ ಗಿಲ್ಲಿಯ ತಪ್ಪು ಏನಿದೆ ಎನ್ನುವುದೇ ನನ್ನ ದೊಡ್ಡದಾದಂತ ಒಂದು ಪ್ರಶ್ನೆ. ಗಿಲ್ಲಿ ಏನು ದೇಶಕ್ಕಾಗಿ ಹೋರಾಡಿದನ? ಗಿಲ್ಲಿ ಏನಾದ್ರೂ ದೇಶಕ್ಕಾಗಿ ಹೋರಾಡಿದನ? ದೊಡ್ಡ ಸಾಧನೆ ಮಾಡಿದಾರ? ಧಾರಾವಾಹಿ ನೋಡೋದಕ್ಕಿಂತ ಬಿಗ್ ಬಾಸ್ ಒಳ್ಳೇದಂತೆ ಬರುತ್ತೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯದ ಮನೆ ಮನೆಯನ್ನ ತಲುಪಿದ ಬಿಗ್ ಬಾಸ್ ಗಿಲ್ಲಿಯ ಕ್ರೇಜ್, ಬಿಗ್ ಬಾಸ್ ಉನ್ಮಾದ, ಮಾಧ್ಯಮ ಪ್ರಚೋದನೆ, ಸಾರ್ವಜನಿಕ ಸಂಯಮದ ಕೊರತೆ, ಎಸ್ ಅಫ್ಕೋರ್ಸ್ ಇರಬೇಕು. ಆದರೆ ಇದರಲ್ಲಿ ಗಿಲ್ಲಿಯ ತಪ್ಪೇನು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿರ್ತಕ್ಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗಿ ಒಂದು ವಾರ ಕಳೀತಾ ಬಂತು. ಆದರೂ ಕೂಡ ಗಿಲ್ಲಿಯ ಹವಾ, ಗಿಲ್ಲಿಯ ಕ್ರೇಜ್ ಮುಗಿತಾನೆ ಇಲ್ಲ. ಬಿಗ್ ಬಾಸ್ ಮನೆಯ ಒಳಗಡೆ ಇರುವಾಗ ಗಿಲ್ಲಿ ಒಂದು ಮಾತಂದಿದ್ರು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ನಂತರ ಒಂದು ವಾರ ಕ್ರೇಜ್ ಇರಬಹುದು, ಅಷ್ಟೊಳಗೆ ಏನಾದ್ರು ಹಣಕಾಸು ಮಾಡ್ಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಹೊರಬಂದ ನಂತರ ಸ್ವತಃ ಗಿಲ್ಲಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಈ ಕ್ರೇಜ್ ಎಲ್ಲಿ ತನಕ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಸ್ವತಃ ಗಿಲ್ಲಿಗೆ ಕೂಡ ಅದನ್ನು ಅಂದಾಜು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಲೆವೆಲ್ಗೆ ಈಗ ಕ್ರೇಜ್ ಮುಂದುವರೆದಿದೆ. ಗಿಲ್ಲಿಯ ಮುಖವನ್ನು ನೋಡಿದ್ರೆ ಆ ಕ್ರೇಜನ್ನು ಹಾಗೆ ಉಳಿಸ್ಕೊಳ್ಳಿಕ್ಕೆ ನಾನು ತಪ್ಪು ಮಾಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಗಿಲ್ಲಿ ಅಂದುಕೊಂಡದನ್ನು, ಮನಸ್ಸಲ್ಲಿ ಇಟ್ಕೊಂಡದನ್ನು ಹಾಗೆ ಇಟ್ಕೊಳ್ಳಿಕ್ಕೆ ಯಾವ ಲೆವೆಲ್ಗೆ ಗಿಲ್ಲಿ ನರ್ವಸ್ ಆಗಿದ್ದಾರೆ ಅಂದರೆ, ಎಲ್ಲೋ ಒಂದು ತಪ್ಪು ಮಾಡಿದಂಥ ವ್ಯಕ್ತಿಯನ್ನು ಹಲವರು ಬಂದು ಕೂಡ ಹಾಕಿದಾಗ ಅವ್ರ ಮುಖ ಹೇಗೆ ಬೇಸರದಲ್ಲಿ ಇರುತ್ತಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಗಿಲ್ಲಿ ಇದ್ದಾನೆ. ಗಿಲ್ಲಿ ಗೆದ್ದರೂ ಕೂಡ ಆ ಗಿಲ್ಲಿ ಅದನ್ನು ಸಂಭ್ರಮ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಏನಾದರೂ ಒಂದು ತಪ್ಪು ಮಾತಾಡಿದ್ರೆ, ಏನೋ ಒಂದು ಎಡವಟ್ಟಾದರೆ ನಾನು ಸಂಪಾದನೆ ಮಾಡಿದಂಥ ಈ ಲಕ್ಷ ಜನರ ಅಭಿಮಾನವನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋಂಥ ಭಯ ಗಿಲ್ಲಿಗೆ ಕಾಡ್ತಾ ಇದೆ. ಹಾಗಾಗಿ ಗಿಲ್ಲಿಯ ಮುಖದಲ್ಲಿ ಒಂದೇ ಒಂದು ಚೂರು ನಗು ಕೂಡ ಕಾಣ್ತಾ ಇಲ್ಲ. ಇದು ಒಂದು ಕಡೆ. ಇನ್ನು ಬಿಗ್ ಬಾಸ್ ಯಾಕೆ ಇಷ್ಟು ಕ್ರೇಜ್ ಆಯಿತು, ನಾನು ಇದಕ್ಕೆ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಇವತ್ತೊಂದು ಕೂಡ ಒಂದು ಮೀಟಿಂಗ್ ಕೂಡ ಆಗಿತ್ತು. ಆ ಮೀಟಿಂಗಲ್ಲಿ ಬಿಗ್ ಬಾಸ್ ಉನ್ಮಾದ, ಮಾಧ್ಯಮ ಪ್ರಚೋದನೆ, ಸಾರ್ವಜನಿಕ ಸಂಯಮದ ಕೊರತೆ, ಇದು ಗಿಲ್ಲಿ ಎನ್ನುವಂಥ ಆ ಸಮೂಹ ಸನ್ನಿ ಯಾಕೆ ಇಷ್ಟು ಜೋರಾಯಿತು, ಇದು ತಪ್ಪು ಎನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ ಒಂದು ಗಾಂಧಿ ಭವನದಲ್ಲಿ. ಅದರ ಮುಂದುವರೆದ ಭಾಗವಾಗಿ ನಾನು ನನ್ನ ಅಭಿಪ್ರಾಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿಸ್ತೇನೆ. ಇದರಲ್ಲಿ ಗಿಲ್ಲಿಯ ತಪ್ಪು ಏನಿದೆ ಎನ್ನುವುದೇ ನನ್ನ ದೊಡ್ಡದಾದಂಥ ಒಂದು ಪ್ರಶ್ನೆ. ಅದರ ಮುಂದುವರೆದ ಭಾಗವಾಗಿ ಹೇಳ್ತಾ ಹೋದರೆ, ಈ ಬಿಗ್ ಬಾಸ್ ಎನ್ನುವುದು 11 ಸೀಸನ್ ಆಗಿತ್ತು. ಅದರ 12ನೇ ಸೀಸನ್ ಯಾಕೆ ಇಷ್ಟು ದೊಡ್ಡ ಹವಾವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ನನಗೆ ತಿಳಿದ ಪ್ರಕಾರ ಒಂದು 90 ದಿನ ತನಕ ಗಿಲ್ಲಿ ವಿನ್ ಆಗ್ತಾರೆ. ಎಸ್ ಅಫ್ಕೋರ್ಸ್ ಗಿಲ್ಲಿ ವಿನ್ ಆಗ್ತಾರೆ. ಅದು ನನಗನ್ಸಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ದೊಡ್ಡ ಚರ್ಚೆ ಕೂಡ ಆಗ್ತಾಯಿತ್ತು. ಗಿಲ್ಲಿ ಒನ್ ಮ್ಯಾನ್ ಶೋ ಎನ್ನುವಂಥ ಒಂದು ಮಾತು ಕೂಡ ಆಗ್ತಾ ಇತ್ತು. ಆದರೆ ಯಾವಾಗ 90+ ಡೇಸನ್ನು ದಾಟಿದಾಗ, ಯಾವಾಗ ಚಪ್ಪಾಳಿಯ ಸದ್ದು ಮಾಡ್ತು, ಸೀಸನ್ ಚಪ್ಪಾಳೆ ಸದ್ದು ಮಾಡ್ತು, ಕರವೇ ಎಂಟ್ರಿ ಆಯಿತು, ಮತ್ತು ಅಶ್ವಿನಿಯವರ ಕೆಲವೊಂದು ಪದ ಬಳಕೆ, ಆ ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಕೆಲವೊಂದು ಪದ ಬಳಕೆ ಲಿಮಿಟನ್ನು ದಾಟಿದಾಗ ಎಲ್ಲೋ ಒಂದು ಕಡೆ ಗಿಲ್ಲಿಯ ಅಭಿಮಾನಿಗಳು ಅಥವಾ ಗಿಲ್ಲಿಯನ್ನು ಆನಂದಿಸ್ತಾ ಇದ್ದಂಥ ಅಭಿಮಾನಿಗಳಿಗೆ ಅಥವಾ ಜನರಿಗೆ ಅದೊಂದು ಸ್ವಲ್ಪ ಸ್ಪಾರ್ಕ್ ಆಯಿತು. ಮತ್ತು ಅವೆಲ್ಲವೂ ಕೂಡ ಒಂದು ಲೆವೆಲ್ಗೆ ವೋಟ್ ಆಗಿ ಕನ್ವರ್ಟ್ ಮಾಡುವಲ್ಲಿ ಮತ್ತು ವೋಟ್ ಆಗಿ ಕನ್ವರ್ಟ್ ಮಾಡಿಸಿಕೊಳ್ಳುವಲ್ಲಿ ಸಫಲ ಆಯಿತು. ಅದು ಒಂದು. ಅದಾದ ನಂತರ ನೋಡಿ, ಬಿಗ್ ಬಾಸ್ ಮುಗಿತು, ವಿನ್ ಆದರೂ ಓಕೆ. ಅದಾದ ನಂತರ ಒಂದು 10 ಡೇಸ್, ಒಂದು 15 ದಿನ ಬಿಗ್ ಬಾಸ್ನ ಒಂದು ಸಮೂಹ ಸನ್ನಿ ಉಳ್ಕೊಳ್ಳುತ್ತೆ. ನೀವು ಹನುಮಂತ ಗೆದ್ದಾಗ ಆಗಿರ್ಬೋದು, ಪ್ರಥಮ ಗೆದ್ದಾಗ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಮೆರವಣಿಗೆ, ಒಂದು ಊರಲ್ಲಿ ಮೆರವಣಿಗೆ ಎಲ್ಲವೂ ಆಗುತ್ತೆ. ಆದರೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ರನ್ನರ್ ಅಪ್ ಆದಂಥ ಸ್ಪರ್ಧಿ, ಸೋತಂಥ ಸ್ಪರ್ಧಿ ಸುಮ್ಮನೆ ಇದ್ದರೆ ಅದು ಗಿಲ್ಲಿಗೆ ಓಕೆ, ಗಿಲ್ಲಿಯ ಕ್ರೇಜ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿತ್ತೇನೋ. ಆದರೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಅಶ್ವಿನಿಯವರು ಆಡಿದಂಥ ಮಾತು, ನನಗೆ ವೋಟ್ ಜಾಸ್ತಿ ಬಂತು, ನಾನು ವ್ಯಕ್ತಿತ್ವದ ಆಟ ಆಡಿದೆ, ಆದರೆ ಗಿಲ್ಲಿ ಹಂಗೆ ಮಾಡಲಿಲ್ಲ. ಗಿಲ್ಲಿ ಬಡವನ್ನ ಗೆಟಪ್ ಹಾಕ್ಕೊಂಡು ಗಿಲ್ಲಿ ನಾಟಕ ಮಾಡ್ಕೊಂಡು ಗೆದ್ದುಬಿಟ್ಟ. ಸುದೀಪ್ ಅವರು ನನಗೆ ಮೋಸ ಮಾಡಿದ್ರು, ಗಿಲ್ಲಿ ಅದೊಂದು ನಾಟಕದ ಕಂಪ್ನಿ, ಗಿಲ್ಲಿ ಬಡವನಲ್ಲ ಎನ್ನುವಂಥ ಮತ್ತೊಂದು ಸ್ಪಾರ್ಕ್ ಹೇಳಿಕಿದೆಯಲ್ಲ, ಅದು ಮತ್ತೊಂದಷ್ಟು ದಿನಗಳ ಕಾಲ ಈ ಗಿಲ್ಲಿಯ ಕ್ರೇಜನ್ನು ಹಾಗೆ ಉಳಿಸ್ಕೊಳ್ಳುವಲ್ಲಿ ನೇರವಾಗಿ ಅಶ್ವಿನಿ, ಕರವೇ, ಧ್ರುವನ್, ಹೀಗೆ ಅನೇಕ ಪಾತ್ರಧಾರಿಗಳು ಈ ಗಿಲ್ಲಿಯ ಕ್ರೇಜ್ನ ಹಿಂದೆ ಪರೋಕ್ಷವಾಗಿ ಹೆಲ್ಪ್ ಮಾಡಿದ್ರು. ಇದು ಒಂದು. ಮತ್ತು ನಾನು ಮುಂದೆ ಹೇಳ್ತಾ ಹೋಗ್ತೇನೆ, ತಮ್ಮ ಅಭಿಪ್ರಾಯ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾಕಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಾನು ಕಂಪ್ಲೀಟ್ ಅದನ್ನು ಒಂದು ಹಂತಕ್ಕೆ ಬರ್ತೇನೆ. ನೋಡಿ, ಮತ್ತೊಂದು ವಿಷಯ ಹೇಳ್ತೇನೆ. ಸಮೂಹ ಸನ್ನಿಯ ಯುವಜನತೆ ದಾರಿ ತಪ್ತಾರೆ, ಹಾಗಾಗತ್ತೆ, ಹೀಗಾಗುತ್ತೆ, ಎಲ್ಲವೂ ಕೂಡ ಸರಿ. ಆದರೆ ಟಿ ವಿಯನ್ನು ಯಾರು ನೋಡ್ತಾರೆ, ಎಷ್ಟೊತ್ತೇ ನೋಡ್ತಾರೆ? ಒಂದು ಆಲ್ಮೋಸ್ಟು ಬೆಳಗ್ಗೆ 8 ಗಂಟೆ ಕೆಲಸಕ್ಕೆ ಹೋಗ್ತಾರೆ, ಸಾಯಂಕಾಲ ಒಂದು ನಾರ್ಮಲಿ ಒಂದು 8-9 ಗಂಟೆ ಬರ್ತಾರೆ. ಎಲ್ಲ ಕೆಲಸ ಆದ ನಂತರ ಒಂದು ರಿಫ್ರೆಶ್ಮೆಂಟಿಗಾಗಿ ಟಿ ವಿ ಹಚ್ತಾರೆ. ದಿನಾಲೂ ಟಿ ವಿ ಹಚ್ತಾರೆ. ವೀಕೆಂಡ್ನಲ್ಲಿ ಸಿನಿಮಾ ಬರುತ್ತೆ ಅಥವಾ ಯಾವುದಾದ್ರೂ ಒಂದು ವೀಕೆಂಡ್ ಪ್ರೋಗ್ರಾಮ್ ಬರುತ್ತೆ. ಎಷ್ಟು ಗಂಟೆಯಿಂದ 7 ಗಂಟೆ ಟಿ ವಿ ಆನ್ ಆಗುತ್ತೆ. ಮಲಗುವ ತನಕ ಕೂಡ ಬೆಡ್ ಮೇಲೆ ಮಲಗಿದ್ರು ಕೂಡ ರಿಮೋಟ್ ಇಟ್ಕೊಂಡು ಟಿ ವಿ ನೋಡ್ತಾ ಕೂತಾರೆ. ಆಲ್ಮೋಸ್ಟ್ 11-11:30 ತನಕ ಟಿ ವಿ ನೋಡ್ತಾರೆ.
ನೀವು ಬಿಗ್ ಬಾಸ್ ಇರಲಿ, ಬಿಗ್ ಬಾಸ್ ಇಲ್ಲದೆ ಇರಲಿ, ಓಕೆ ಬಿಗ್ ಬಾಸ್ ಮೊನ್ನೆ ಮುಗೀತು, ಯಾರಾದರೂ ಕೂಡ ಟಿ ವಿ ನೋಡೋದನ್ನು ನಿಲ್ಲಿಸಿದಾರ? ಸಾಧ್ಯವೇ ಇಲ್ಲ. ಟಿ ವಿಲಿ ಏನು ಬರುತ್ತೆ? ನನ್ನ ಲೆಕ್ಕಾಚಾರದ ಪ್ರಕಾರ 6-7 ಚಾನಲ್ಗಳಲ್ಲಿ 20ರಿಂದ 22 ಸೀರಿಯಲ್ಗಳು ಬರುತ್ತೆ. ಅರ್ಧ ಗಂಟೆ ಸ್ಲಾಟಲ್ಲಿ ಒಂದೊಂದು ಸೀರಿಯಲ್ ಬರುತ್ತೆ. ಆ ಸೀರಿಯಲ್ ನೋಡಿ ಉದ್ಧಾರ ಆದಂಥ ಯಾವುದೇ ಒಬ್ಬ ವ್ಯಕ್ತಿ ನನಗೆ ಎಕ್ಸಾಂಪಲ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಮಾಡುವಂಥ ಪಾತ್ರಧಾರಿಗಳು ಉದ್ಧಾರ ಆಗ್ಬೋದು, ಆ ಬಿಸ್ನೆಸ್ ಮಾಡುವಂಥ ಟಿ ವಿ ಚಾನಲ್ಗಳು ಉದ್ಧಾರ ಆಗಿರ್ಬೋದು, ಅಲ್ಲಿ ಮಾಡುವಂಥ ಬೇರೆ ಬೇರೆ ಕೆಲಸಗಾರರು ಉದ್ಧಾರ ಆಗಿರ್ಬೋದು, ಕೆಲಸ ಕೊಟ್ಟಿರ್ಬೋದು, ಸಾರ್ವಜನಿಕ ಕೆಲಸ ಕೊಟ್ಟಿರ್ಬೋದು, ಟೆಲಿಕಾಸ್ಟಿಂಗಲ್ಲಿ ಕೆಲಸ ಕೊಟ್ಟಿರ್ಬೋದು, ಟೆಕ್ನಿಕಲ್ ಕೆಲಸ ಕೊಟ್ಟಿರ್ಬೋದು, ಬೇರೆ ಬೇರೆ ಥರದಲ್ಲಿ ಕೆಲಸ ಕೊಟ್ಟಿರ್ಬೋದು. ಆದರೆ ಬಿಗ್ ಬಾಸ್ ಸೀರಿಯಲ್, ಟಿ ವಿ ಸೀರಿಯಲ್ಗಳಲ್ಲಿ ಆ ಜಗಳ, ಹೊಡೆದಾಟ, ಕೊಂಕು ಬಂಕು, ಕೆಟ್ಟ ಬುದ್ಧಿ ಎಲ್ಲವನ್ನು ನೋಡಿ ಹಾಳಾದರೂ ಜಾಸ್ತಿ ಇದ್ದಾರೆ ಹೊರತು ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ ಈ ಸೀರಿಯಲ್ ನೋಡಿ ನಾನು ಉದ್ಧಾರ ಆದೆ, ನಾನು ಒಳ್ಳೆಯವನಾದಂಥ ಒಂದೇ ಒಂದು ಪಾತ್ರ ಬಂದಿದ್ದೆ ಸೀರಿಯಲ್ನಲ್ಲಿ ಅಥವಾ ಅಂಥ ವ್ಯಕ್ತಿಗಳು ಇದ್ದಾರಾ ಎನ್ನುವುದನ್ನು ನೀವೇ ಒಂದ್ಸಲ ಮನಸ್ಥಿತಿಯನ್ನು ಅಥವಾ ನೀವು ಅದನ್ನು ಕ್ವಶನ್ ಮಾಡ್ಕೊಳ್ಳಿ. ನಾನು ಯಾಕೆ ಹೇಳ್ತೇನೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಎರಡನ್ನು ಕಂಪೇರ್ ಮಾಡಿದಾಗ, ಬಿಗ್ ಬಾಸ್ ಮತ್ತು ಸೀರಿಯಲ್ಗಳನ್ನ ಕಂಪೇರ್ ಮಾಡಿದಾಗ, ಅಥವಾ ನೀವು ಸಿನಿಮಾ ವೀಕೆಂಡ್ನಲ್ಲಿ ಸಿನಿಮಾ ಬರುತ್ತಲ್ಲ, ಒಂದು ಬುಲೆಟ್ ಹಾರಿಸಿದ್ರೆ 4 ಜನ ಸಾಯ್ತಾರೆ, ಕೆಟ್ಟ ಪದಗಳು, ಬೇರೆ ಬೇರೆ ಥರದ ಒಂದು ಹುಡುಗಿಗಳು ಎಲ್ಲವೂ ಕೂಡ ಬಂದಿರುತ್ತೆ. ಆದರೆ ನೀವು ಸೀರಿಯಲ್, ಸಿನಿಮಾ ಮತ್ತು ಬಿಗ್ ಬಾಸನ್ನು ಕಂಪೇರ್ ಮಾಡಿದಾಗ ನಿಮಗೆ ಬೆಸ್ಟ್ ಯಾವ್ದು ಅನಿಸುತ್ತೆ? ಸೀರಿಯಲಲ್ಲಿ ಕೆಟ್ಟ ಬುದ್ಧಿ, ಕೆಟ್ಟ ಕೊಲೆ, ಕೆಟ್ಟದು ಮನೆ ಹಾಳು ಕೆಲಸ ತೋರಿಸ್ತಾರೆ. ಇದು ಅಫ್ಕೋರ್ಸ್ ಸಿನಿಮಾದಲ್ಲಿ ಹೀರೋ ಇರ್ತಾರೆ, ವಿಲನ್ ಇರ್ತಾರೆ, ಹಾಗಿರುತ್ತೆ ಹೀಗಿರುತ್ತೆ. ಅಫ್ಕೋರ್ಸ್ ಬಿಗ್ ಬಾಸ್ ಕಾರ್ಯಕ್ರಮ 100 ದಿನದ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ಕೆಲವೊಂದು ತಪ್ಪನ್ನು ಹುಡುಕ್ಬೋದು. ಅಲ್ಲಿ ಜಗಳಾಟ ಇರುತ್ತೆ, ಹೊಡೆದಾಟ, ಆ ಥರ ಒಂದು ತೋರಿಸ್ತಾರೆ ಬಿಟ್ಟು ಎಲ್ಲಿಯೂ ಕೂಡ ಅಲ್ಲಿ ಕೆಟ್ಟದಾಗುವಂಥ ಒಂದು ವಿಶ್ಲೇಷಣೆಯನ್ನು, ಇದು ಕೆಟ್ಟದು ಅಥವಾ ಕೆಟ್ಟದನ್ನು ಅಲ್ಲಿ ಪ್ರಚೋದನೆ ಮಾಡ್ತಾರ. ಒಂದೇ ಒಂದು ಘಟನೆ ಇದೆ ತೋರಿಸಿ. ಹುಚ್ಚ ವೆಂಕಟ್ ಹೊಡೆದಾಗ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ರು, ಜಗದೀಶ್ ಮತ್ತು ಮತ್ತೊಬ್ಬರು ಒಂದಿಬ್ಬರನ್ನ ಜಗಾಡ್ದಾಗ ಅವರನ್ನು ಹೊರಗೆ ಹಾಕಿದ್ರು ಬಿಟ್ಟರೆ ಬಿಗ್ ಬಾಸ್ ನೋಡಲೇಬಾರದು, ಅದು ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದು ಬಿಗ್ ಬಾಸ್ನಲ್ಲಿ ಇಲ್ಲಿಯ ತನಕ ನಡೆದಿದ್ಯಾ. ಕೆಲವೊಂದು ಲವ್ ಸ್ಟೋರಿಗಳಾಗಿರ್ಬೋದು, ಅದು ಮುಂದುವರೆದು ಇರಬಹುದು. ಅದನ್ನು ಬಿಟ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ತೋರಿಸ್ದ ಹಾಗೆ ಕೆಟ್ಟದನ್ನು, ಕೆಟ್ಟ ಬುದ್ಧಿಯನ್ನು ಇರುವಂಥ ಒಂದು ಕಾರ್ಯಕ್ರಮವನ್ನು, ಒಂದು ಸಂದೇಶವನ್ನು ಬಿಗ್ ಬಾಸ್ನಲ್ಲಿ ತೋರಿಸ್ತಾರ. ಹಾಗಾದರೆ ಇಲ್ಲಿ ತಪ್ಪಿತಸ್ಥರು ಯಾರು? ಬಿಗ್ ಬಾಸ್ ಕಂಟೆಂಟ್ ತಪ್ಪಾ ಅಥವಾ ಸೀರಿಯಲ್ ಕಂಟೆಂಟ್ ತಪ್ಪಾ ಅಥವಾ ಬಿಗ್ ಬಾಸ್ ನೋಡಿದ ನಂತರ ಟಿ ವಿ ನೋಡೋದನ್ನೇ ಮುಗಿಸ್ಬಿಡ್ತಾರ? ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಹೋಗ್ತೇನೆ ನೋಡಿ. ಬಿಗ್ ಬಾಸ್ ಕಾರ್ಯಕ್ರಮ ಹಿಟ್ಟಾಯಿತು, ಆಗಾಯಿತು, ಹೀಗಾಯಿತು, ಎಲ್ಲವೂ ಆಯಿತು. ಇಲ್ಲಿ ಗಿಲ್ಲಿಯನ್ನು ಉಪಯೋಗಿಸ್ಕೊಳ್ತಾ ಇರುವವರು ಯಾರು? ರಾಜಕಾರಣಿಗಳು, ದೊಡ್ಡ ವ್ಯಕ್ತಿಗಳು, ದೊಡ್ಡ ಶ್ರೀಮಂತರು. ನೋಡಿ, ಬಿಗ್ ಬಾಸ್ ಕಾರ್ಯಕ್ರಮ ಅದಾದ ನಂತರ ಯಾರನ್ನೆಲ್ಲ ಮೀಟ್ ಮಾಡಿದ್ದಾರೆ? ಮುಖ್ಯಮಂತ್ರಿಯವ್ರನ್ನ ಮೀಟ್ ಮಾಡಿದ್ದಾರೆ, DCM ಅವ್ರನ್ನ ಮೀಟ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ಟ್ವೀಟ್ ಕೂಡ ಮಾಡಿದ್ದಾರೆ, DK ಶಿವಕುಮಾರ್ ಫೋನ್ ಮಾಡಿದ್ರಂತೆ, ಈಶ್ವರ್ ಖಂಡ್ರೆ ಮೀಟ್ ಆಗಿದ್ದಾರೆ, ನರೇಂದ್ರ ಸ್ವಾಮಿ ಮೀಟ್ ಆಗಿದ್ದಾರೆ, ಅವರ ಕಾನ್ಸ್ಟಿಟ್ಯೂನ್ಸಿಯ XMLA ಅಂದಾನಿ ಮೀಟ್ ಆಗಿದ್ದಾರೆ. ಇದೆಲ್ಲ CP ಯೋಗೇಶ್ವರ್ ಇವತ್ತು ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡಿದ್ದಾರೆ. ತುಂಬ ಕಾರ್ಯಕ್ರಮ ಇರುತ್ತೆ, ಎಲ್ಲವೂ ಕೂಡ ಸತ್ಯ. ಆದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮುಖ್ಯಮಂತ್ರಿಯನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯವಾ? ಹಾಗಾದರೆ ಇಲ್ಲಿ ಮೀಟ್ ಮಾಡಲಿಕ್ಕೆ ಟೈಮ್ ಕೊಟ್ಟಂಥವ್ರು ಯಾರು? ಅದು ಮುಖ್ಯಮಂತ್ರಿ ಟೈಮ್ ಕೊಟ್ಟಿರ್ತಾರೆ. ಮುಖ್ಯಮಂತ್ರಿ ಹತ್ರ ರೈತರು ಅವಕಾಶ ಕೇಳಿ ಬಂದಾಗ ಟೈಮ್ ಇರಲ್ಲ, ಬೇರೆ ಹೋರಾಟಗಾರರು ಟೈಮ್ ಕೇಳಿದಾಗ ಟೈಮ್ ಇರಲ್ಲ. ಜನಪ್ರಿಯ ವ್ಯಕ್ತಿಗಳನ್ನು ಮೀಟ್ ಮಾಡಲಿಕ್ಕೆ ದೊಡ್ಡ ವ್ಯಕ್ತಿಗಳಿಗೆ ಟೈಮ್ ಇರುತ್ತೆ. ತಪ್ಪು ಯಾರ್ದು? ಇದು ರಾಜಕಾರಣಿಗಳ ತಪ್ಪು. ಹಾಗಾಗಿ ನೀವು ಯಾರನ್ನೇ ಮೀಟ್ ಮಾಡಿದವರು ಕೂಡ ಗಿಲ್ಲಿಗೆ ಒಂದು ಅಹಂಕಾರ ಆಗಲಿ, ಅಹಂ ಆಗಲಿ, ಒಂದು ಏನೋ ಸಾಧಿಸ್ಬಿಟ್ಟೇನು ಅಂತ ಒಂದೇ ಒಂದು ನಗು ಕೂಡ ಇರಲಿಲ್ಲ. ಯಾಕಂದರೆ ಎಲ್ಲಿ ನನ್ನನ್ನು ಎಲ್ಲಿ ಯಾರೋ ದಾರಿ ತಪ್ಪಿಸ್ಬಿಡ್ತಾರ, ನಾನು ಆ ನಡೀತಾ ಇರುವಂಥ ದಾರಿ ಸರಿ ಇದೆಯಾ ಅನ್ನುವಂಥ ಕನ್ಫ್ಯೂಷನಲ್ಲಿ ಈಗಲೂ ಕೂಡ ಗಿಲ್ಲಿ ಇದ್ದಾರೆ. ಹಾಗಾದರೆ ಗಿಲ್ಲಿ ಅದು ಏನು ತಪ್ಪು? ತುಂಬ ಜನ ಮತ್ತು ಮಾತಾಡ್ಕೊಳ್ತಿದ್ರೆ, ಗಿಲ್ಲಿ ಏನು ದೇಶಕ್ಕಾಗಿ ಹೋರಾಡಿದನ? ಗಿಲ್ಲಿ ಏನಾದರೂ ದೇಶಕ್ಕಾಗಿ ಹೋರಾಡಿದನ? ದೊಡ್ಡ ಸಾಧನೆ ಮಾಡಿದಾರ ಎನ್ನುವಂಥ ಮಾತು ಕೂಡ ಕೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಎಸ್ ಅಫ್ಕೋರ್ಸ್ ದೇಶ ಕೊಂಡಾಡುವಂಥ ಸಾಧನೆ ಅಲ್ಲದಿದ್ದರೂ ಕೂಡ 90-100 ದಿನಗಳ ಕಾಲ ಜನರನ್ನು ನಗಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾನೆ. ಜೊತೆಗೆ ಹೇಗೆ ನಗಿಸಿದ್ದಾನೆ? ತನ್ನ ಬಡತನವನ್ನು ಹೇಳಿಕೊಳ್ಳದೆ, ಒಂದೇ ಒಂದು ಹನಿ ಕಣ್ಣೀರು ಹಾಕಿ ಕರ್ಟಸಿಯನ್ನು ಗಿಟ್ಟಿಸಿಕೊಳ್ಳದೆ. ನೀವು ಮಿಕ್ಕ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಕಣ್ಣೀರು ಹಾಕಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ. ಒಂದು ಗೊತ್ತಿಲ್ಲ, ಆದರೆ ಗಿಲ್ಲಿಯ ವಿಚಾರಕ್ಕೆ ಬಂದಾಗ ಒಂದೇ ಒಂದು ಹನಿ ಕಣ್ಣೀರನ್ನು ಹಾಕದೆ, ಕರ್ಟಸಿಯನ್ನು ಉಪಯೋಗಿಸ್ಕೊಳ್ಳದೆ, ನಾನು ಬಡವ ಎನ್ನುವುದನ್ನು ಹೇಳಿಕೊಳ್ಳದೆ ಬಿಗ್ ಬಾಸ್ ಶೋ ಅನ್ನು ಗೆದ್ದಿದ್ದಾರೆ.
ಪಾಯಿಂಟ್ ನಂಬರ್ 1. ಜೊತೆಗೆ ಗಿಲ್ಲಿ ಏನು ದೇಶಕ್ಕಾಗಿ ಹೋರಾಡಿದ್ದಾನೆ ಅನ್ನುವಂಥ ಒಂದು ಅಂದರೆ ಆ ಗಿಲ್ಲಿ ಮೆರವಣಿಗೆ ಆಗ್ತಾ ಇರುತ್ತೆ, ಅಲ್ಲಿ ಪೊಲೀಸ್ ಹಿಂದೆ ಮುಂದೆ ಓಡ್ತಾ ಇರ್ತಾರೆ ಅನ್ನುವಂಥ ಒಂದು ಪೋಸ್ಟ್ ಹರಿದಾಡಿದಾಗ ತುಂಬ ಜನ ಅದನ್ನು ಪೋಸ್ಟ್ ಮಾಡಿದ್ರು, ಗಿಲ್ಲಿ ದೇಶಕ್ಕಾಗಿ ಹೋರಾಡಿದ್ದಾನೆ, ಇದು ನೋಡಿದಾಗ ಬೇಜಾರಾಗುತ್ತೆ ಅನ್ನುವಂಥ ಒಬ್ಬ ಟಿವಿ ನಿರೂಪಕರು ಕೂಡ ಹಾಕೊಂಡಾಗ ನೆಕ್ಸ್ಟ್ ಕಾಮೆಂಟ್ ನೋಡಿದೆ, ನಿಮ್ಮ ಟಿವಿ ಚಾನಲಲ್ಲಿ ಯಾಕೆ ಪ್ರಸಾರ ಮಾಡ್ತೀರಿ ಅನ್ನುವಂಥ ಕಾಮೆಂಟ್. ಅಷ್ಟಕ್ಕೆ ಅದು ಉತ್ತರ ಕಂಪ್ಲೀಟ್ ಆಯಿತು. ನಾನು ಎರಡು ದೃಶ್ಯಗಳನ್ನ ನೋಡಿದೆ. ಒಂದು ಗಿಲ್ಲಿಯ ಮೆರವಣಿಗೆ, ಆ ಗಿಲ್ಲಿಯ ಜೊತೆಗೆ ಕಾವಲಾಗಿದ್ದಂಥ ಪೊಲೀಸರು ಗಿಲ್ಲಿಯ ಜೊತೆ ಸೆಲ್ಫಿ ತೆಗೆದುಕೊಳ್ತಾರೆ. ಗಿಲ್ಲಿಯ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದನ್ನ ನಾನು ಕೂಡ ನೋಡಿದ್ದೀನಿ. ಆದರೆ ಇಲ್ಲಿ ತಪ್ಪು ಯಾವುದು? ಗಿಲ್ಲಿ ನನಗೆ ಮೆರವಣಿಗೆ ಮಾಡಿದೆ ಅಂತ ಕೇಳಿದ್ನ, ಅಥವಾ ಪೊಲೀಸ್ ಸಿಬ್ಬಂದಿಯೊಬ್ಬ ಗಿಲ್ಲಿಯ ಜೊತೆ ಸೆಲ್ಫಿ ತೆಗೆದುಕೊಂಡು ಆನ್ ಡ್ಯೂಟಿಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ರಲ್ಲ, ಅದು ತಪ್ಪಾ? ನೀವೇ ವಿಶ್ಲೇಷಣೆ ಮಾಡ್ಬೋದು ನೋಡಿ. ಜೊತೆಗೆ ನಾನು ಆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೂ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಗಡಿಯನ್ನು ದಾಟಿದ ಗಿಲ್ಲಿ ಹವಾ ಯೋಧರು ಕೂಡ ಗಿಲ್ಲಿಯ ಪರವಾಗಿ ಮತ ಕೇಳಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೆ, ಮತ್ತು ವಿಡಿಯೋ ಕೂಡ ಹಾಕಿದ್ದೆ. ದೇಶಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸದಾ ಸಿದ್ಧರಾಗಿರುವ ಗನ್ನನ್ನು ಕೈ ಹಿಡ್ಕೊಂಡು ವಿರೋಧಿಗಳಿಗೆ ಕಾಯ್ತಾ ಇರುವಂಥ ಸೈನಿಕರು ತಮಗೆ ಸಿಕ್ಕಂಥ ಅವಕಾಶವನ್ನು ಎಂಟರ್ಟೈನ್ಮೆಂಟ್ಗಾಗಿ ಉಪಯೋಗಿಸಿಕೊಂಡು ಅವರಿಗೂ ಕೂಡ ಮನೋರಂಜನೆ ಮಾಡಿದ್ದೇನೆ. ಮನೋರಂಜನೆ ಅದು ಆರ್ಗ್ಯಾನಿಕ್ ಮನೋರಂಜನೆ ಅಂತಾರಲ್ಲ, ಕೆಟ್ಟ ಪದವನ್ನು ಬಳಸದೆ ಅಥವಾ ಏನೋ ಒಂದು ಕುತಂತ್ರವನ್ನು ಬಳಸದೆ ಸೀದಾ ಸಾದ ಸಿಂಪಲ್ ಆಗಿ ಆಡಿ ಯೋಧರನ್ನು ಕೂಡ ಮನೋರಂಜನೆ ಮಾಡುವಂಥ ಕೆಪಾಸಿಟಿ ಇದೆ ಅಂದಮೇಲೆ ಇದರಲ್ಲಿ ಗಿಲ್ಲಿಯದು ಏನು ತಪ್ಪು? ಮುಂದಿನ ವಿಚಾರಕ್ಕೆ ಹೋಗ್ತೇನೆ. ಇಲ್ಲಿ ಯಾಕೆ ನಾ ಇದನ್ನು ಹೇಳ್ತೇನೆ ಅಂದರೆ, ಮುಂದೆ ಅಂದರೆ ಈ ಬಿಗ್ ಬಾಸ್ 12 ಆಯಿತು. 11 ಸೀಸನ್ಗಳಲ್ಲಿ ಅನೇಕ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಅಥವಾ ಬಿಗ್ ಬಾಸ್ ವಿನ್ನರ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ದಾರೆ. ಪ್ರಥಮ್ ಮೀಟ್ ಮಾಡಿದ್ದಾರೆ, ಕಾರ್ತಿಕ್ ಮೀಟ್ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲರೂ ಕೂಡ ಮೀಟ್ ಮಾಡಿದ್ದಾರೆ. ಆದರೆ ಎಲ್ಲೂ ಕೂಡ ಅಂಥದ್ದೊಂದು ಹೈಪ್ ಆಗಿರಲಿಲ್ಲ. ಆದರೆ ಗಿಲ್ಲಿ ಮೀಟ್ ಆದಾಗ ತುಂಬ ಹೈಪ್ ಆಯಿತು. ಕಾರ್ತಿಕ್ ಅವ್ರ ವಿಷಯ ಬಂದು ಅವ್ರಿಗೆ ಸ್ವಲ್ಪ ಸನ್ಮಾನ ಸರಿ ಮಾಡಿಲ್ಲ, ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ಜಾತಿ ವಿಷಯ ಎಲ್ಲ ಬಂತು. ಆದರೆ ಇವೆಲ್ಲವೂ ಕೂಡ ಸ್ಟಾರ್ಟ್ ಆಗಿದ್ದು ಒಂದು ಸಂಘಟನೆ ಎಂಟ್ರಿ ಆದ ನಂತರವೇ. ಗಿಲ್ಲಿಯ ಬಗ್ಗೆ ಯಾಕಿಷ್ಟು ಪ್ರಚಾರ ಸಿಕ್ತು, ಗಿಲ್ಲಿಯ ಬಗ್ಗೆ ಯಾಕಿಷ್ಟು ಪ್ರಚಾರ ಅಥವಾ ಪ್ರಚೋದನೆ ಸಿಕ್ತು ಅಂದರೆ, ಉನ್ಮಾದ ಆಯಿತು ಅಂದರೆ, ನಿಮಾವಾಸಿಲಿ ಉನ್ಮಾದ ಆಯಿತು ಅಂದರೆ, ಒಂದು ಸಂಘಟನೆ, ಒಂದು 70 ಲಕ್ಷ ಒಂದು ಸದಸ್ಯರು ಇರುವಂಥ ಒಂದು ಸಂಘಟನೆ ನೇರವಾಗಿ ಒಬ್ಬ ಅಭ್ಯರ್ಥಿ ವಿರುದ್ಧ, ಅದು ಹೇಗೆ ಆ ಅಭ್ಯರ್ಥಿ ಗಿಲ್ಲಿಯೇ ಆಗಿದ್ರೆ ಅಥವಾ ಗಿಲ್ಲಿಯೇ ಆ ಕರವೇ ಸಂಘಟನೆಯ ಒಬ್ಬ ಸದಸ್ಯರಾಗಿದ್ರಿ ಖಂಡಿತವಾಗಿ ಜನ ಒಪ್ತಿದ್ರೇನು. ಆದರೆ ಅಶ್ವಿನಿ ಅನ್ನುವಂಥ ಸ್ಪರ್ಧಿ ಪದಗಳ ಬಳಕೆಯಲ್ಲಿ ಆರ್ಭಟದ ಮುಖಾಂತರ ಕೆಲವೊಂದು ವಿಚಾರಗಳನ್ನ ಹೇಳಿದಾಗ ಅದು ಜನರನ್ನು ರೊಚ್ಚಿಗಿತ್ತು, ಮತ್ತು ಕೆಲವೊಂದು ಸಂಗತಿಗಳು ಕೂಡ ಅಲ್ಲಿ ಹೈಲೈಟ್ ಆಯಿತು. ನಾರಾಯಣ ಗೌಡರ ಒಂದು ಹೇಳಿಕೆ ಕೂಡ ಹೈಲೈಟ್ ಆಯಿತು. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಎನ್ನುವಂಥ ಹೋರಾಟಗಾರ್ತಿ ಇಲ್ಲದೇ ಇದ್ದರೆ ಕೇವಲ 4 ವಾರದಲ್ಲಿ ಬಿಗ್ ಬಾಸ್ ಎನ್ನುವಂಥ ಶೋ ಮುಗ್ದು ಹೋಗ್ತಾ ಇತ್ತು, ಸಪ್ಪೆ ಆಗಿತ್ತು, TRP ಇರಲಿಲ್ಲ ಅನ್ನುವಂಥವ್ರು ಅವರ ಒಂದು ವಿಶ್ಲೇಷಣೆ ಹೇಳಿದ್ದಾರೆ. ಅದು ಬಿಗ್ ಬಾಸ್ ತಂಡದವರಿಗೆ ನನಗೆ ಕಾಲ್ ಮಾಡಿ ಹೇಳಿದ್ರು ಎನ್ನುವಂಥ ಒಂದು ಮಾತು ಕೂಡ ವೈರಲ್ ಆಯಿತು. ಅದು ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿಯ ಫ್ಯಾನ್ಸನ್ನು ರೊಚ್ಚಿಗೆಬ್ಬಿಸಿತು ನೋಡಿ. ಇನ್ನು ಮಾಧ್ಯಮದ ವಿಚಾರಕ್ಕೆ ಬಂದಾಗ ಹೇಳ್ತಾರೆ, ಮಾಧ್ಯಮಗಳಲ್ಲಿ ಕಂಟ್ರೋಲ್ ಇಲ್ಲ, ಮಾಧ್ಯಮಗಳು ಪದೇ ತೋರಿಸ್ತಾರೆ, ಹಾಗೆ ಹೀಗೆ ಅನ್ನುವಂಥ ಮಾತುಗೂ ಈ ಚರ್ಚೆಯಲ್ಲಿ ಕೇಳಿ ಬಂದವು ನೋಡಿ. ಮಾಧ್ಯಮಗಳಲ್ಲಿ ದರ್ಶನ್ ವಿಚಾರ ವರ್ಷಗಟ್ಟಲೆ ನಡೀತು. ಯಾರೂ ಹೋರಾಟಗಾರರು ಬೀದಿಗೆ ಬಂದು ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡೋಂಥ ವಿಚಾರ ನಾನು ನೋಡಿಲ್ಲ. ಕಾಮೆಂಟ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಚರ್ಚೆ ಆಯಿತು. ದರ್ಶನ್ ವಿಚಾರ ಯಾವ ಲೆವೆಲಿಗೆ ಸದ್ದು ಮಾಡ್ತಂದರೆ 1 ವರ್ಷಗಳ ಕಾಲ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದಂಥ ಒಂದು ಕೇಸ್ ಆಗ್ಬಿಡ್ತು. ಪ್ರಜ್ವಲ್ ಕೇಸ್ ಕೂಡ ಹಾಗೆ ಆಯಿತು. ಅದು ಯಾರು ಕೂಡ ಫ್ರೀಡಮ್ ಪಾರ್ಕಲ್ಲಿ ಬಂದು ಪ್ರತಿಭಟನೆ ಮಾಡಿ ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಕೂಡ ಹೇಳಿಲ್ಲ. ಇನ್ನು ಈಗ ರೀಸೆಂಟ್ಲಿ ಆಗ್ತಾ ಇರುವಂಥ ಮತ್ತು ಇಡೀ ಪ್ರಪಂಚವನ್ನೇ ತಿರುಗಿ ನೋಡುವಂತೆ ಮಾಡಿದೆ ಮತ್ತು ಇಲ್ಲಿ ತನಕ ಅಂತ್ಯವನ್ನು ಕಾಣದಂಥ ಮತ್ತು ಬೀದಿಗೆ ಬಿದ್ದಂಥ ಕೇಸ್ ಅಂದರೆ ಧರ್ಮಸ್ಥಳ ಕೇಸ್. ನಿಮ್ಗೆ ಹೇಗಾಯ್ತು ಅಂದರೆ, ನಾನು ಬೆಂಗಳೂರಿಗೆ ಬಂದ ನಂತರ ನೋಡಿದಂಥ ದೊಡ್ಡ ಪ್ರಕರಣ ಅಂದರೆ ಅದು ಕೊರೋನಾ. ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ಸಂಘಟನೆ ನಮ್ಮ ಭಾರತ ಬಂದು ಕರ್ನಾಟಕ ಬಂದು ಕರೆ ಕೊಟ್ಟಾಗ 10% ಮಾತ್ರ ಬಂದಾಗ್ತಿತ್ತು. ಅಂದರೆ ಪ್ರೇರೇಪಣೆ ಮಾಡಿ ಅಂಗಡಿಗಳನ್ನ ಮುಚ್ಚಿದ್ರೂ ಕೂಡ ಕೇವಲ 10% ಅಷ್ಟೇ ಬಂದಾಗ್ತಿತ್ತು. ಆದರೆ ಕೊರೋನಾ ಎನ್ನುವಂಥ ಮಹಾಮಾರಿ ಅಟ್ಯಾಕ್ ಆದಾಗ ಯಾರೂ ಕರೆನೇ ಕೊಡಲಿಲ್ಲ. ಬೆಂಗಳೂರಲ್ಲಿ ಒಂದು ಸೂಜಿ ಬಿದ್ದರೂ ಸೌಂಡ್ ಆಗ್ತಿತ್ತು. ಆ ಲೆವೆಲಿಗೆ ಇಡೀ ನಮ್ಮ ಪ್ರಪಂಚ ಸೈಲೆಂಟ್ ಆಗಿಬಿಡ್ತು. ಅದಾದ ನಂತರ ನೋಡಿದಂಥ ನನ್ನ ಮಟ್ಟಿಗೆ ನೋಡಿದಂಥ ಒಂದು ದೊಡ್ಡ ಪ್ರಕರಣ ಅಂದರೆ ಧರ್ಮಸ್ಥಳ ಪ್ರಕರಣ. ಹೀಗೂ ಆಗ್ಬೋದಾ? ಹೀಗೂ ಹೂತಿಟ್ಟ ಶವಗಳನ್ನ ಎತ್ತಬೋದಾ? ಹೀಗೂ ಮೀಡಿಯಲ್ಲಿ ಕವರೇಜ್ ಮಾಡ್ಬೋದಾ? ಹೀಗೂ ಅಲ್ಲಿ ಮೂಳೆ ಸಿಗ್ಬೋದಾ? ಒಬ್ಬೊಬ್ಬರು ಒಂಥರ ವಿಶ್ಲೇಷಣೆ ಮಾಡಿದ್ರು. ಆದರೆ ಆ ಪ್ರಕರಣ ಯಾವ ಲೆವೆಲಿಗೆ ಹಳ್ಳ ಹಿಡಿದೋಗಿದೆ ಅಂದರೆ ಇಲ್ಲಿಯ ತನಕ ಕೂಡ ಏನಾಯಿತು ಎನ್ನುವುದಕ್ಕೆ ಕ್ಲಾರಿಟಿನೇ ಸಿಕ್ಕಿಲ್ಲ. ಇದರೆಲ್ಲದರ ಹೊಣೆ ಸರ್ಕಾರದೇ ಹೊರತು ಗಿಲ್ಲಿಯದು ಏನೂ ತಪ್ಪಿಲ್ಲ. ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ನಾನು ಕಾಮೆಂಟಲ್ಲಿ ನೋಡಿದೆ,
ಗಿಲ್ಲಿ ಬನಿಯನ್ ತೋರಿಸಿ ಬನಿಯನ್ ಹಾಕೊಂಡು ಬಡವ ಎನ್ನುವಂಥ ಗೆಟಪ್ಪಲ್ಲಿ ಗೆದ್ದ, ಈಗ ಹೊರಗಡೆ ಬಂದಾಗ ಬನಿಯನ್ ಹಾಕ್ತಾ ಇಲ್ಲ ಎನ್ನುವಂಥ ಒಂದು ವಿಚಿತ್ರ ಕಾಮೆಂಟ್ಗಳನ್ನು ನೋಡಿದೆ. ಮನೆಯಲ್ಲಿ ಬನಿಯನ್ ಹಾಕ್ತಾರೆ, ಚಡ್ಡಿ ಹಾಕ್ತಾರೆ, ಫಂಕ್ಷನಲ್ಲಿ ಬನಿಯನ್ ಹಾಕಿ ಹೋದರೆ ಏನು ಮಾಡ್ತಾನೆ ಗೊತ್ತಲ್ಲ, ಅಷ್ಟಕ್ಕೆ ಮುಗೀತು. ಜೊತೆಗೆ ಇಲ್ಲಿ ಕರವೇ ಅಶ್ವಿನಿ ಎಂಟ್ರಿ ಆದ ನಂತರ ಓಕೆ, ಒಂದು ಲೆವೆಲಿಗೆ ಸರಿ ಆಯಿತು, ಒಂದು ಲೆವೆಲ್ ರೊಚ್ಚಿಗಿದ್ರು. ಆದರೆ ಎಲ್ಲೋ ಒಂದು ಕಡೆ ಇದು ಇಷ್ಟಕ್ಕೆ ಸೀಮಿತವಾಗಬೇಕು, ಮುಂದೆ ಉನ್ಮಾದ ಆಗಬಾರ್ದು ಅನ್ನೋದು ಕೂಡ ನನ್ನ ಕಳಕಳಿ. ಯಾಕಂದರೆ ಕೆಲವೊಂದು ಕಾಮೆಂಟ್ಗಳನ್ನು ನೋಡ್ತಾ ಇದ್ದೆ. ದೊಡ್ಡವರು ಅಂದರೆ ಹಿರಿಯರು, ಹಳ್ಳಿಯ ಒಬ್ಬ ವ್ಯಕ್ತಿ ಹೇಳ್ತಾರೆ, ಇಲ್ಲಿ ರಾಜ್ಕುಮಾರನ್ನು ಮುಟ್ಬೋದಿತ್ತು, ಆದರೆ ಗಿಲ್ಲಿಯನ್ನು ಮುಟ್ಲಿಕ್ಕಾಗಲ್ಲ. 40 ವರ್ಷದ ಹಿಂದೆ ರಾಜ್ಕುಮಾರ್ ಅವರನ್ನು ಮುಟ್ಟಬೋದಿತ್ತು, ಆದರೆ ಈಗಿರುವ ಕ್ರೇಜ್ ಪ್ರಕಾರ ಗಿಲ್ಲಿಯನ್ನು ಮುಟ್ಲಿಕ್ಕಾಗಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗದಂಥ ಒಂದು ಮಾತಂತ ಹೇಳ್ಬೋದು. ಅವರು ಒಂದು ವಿಚಾರವಾಗಿ ಹೇಳಿದ್ದಾರೆ, ಅವರಿಗೆ ಗಿಲ್ಲಿಯ ಕ್ರೇಜ್ ಗೊತ್ತಿದೆ, ಅಫ್ಕೋರ್ಸ್ ವಿ ರೆಸ್ಪೆಕ್ಟ್ ದ ಕ್ರೇಜ್. ಜೊತೆಗೆ ರಾಜ್ಕುಮಾರ್ ಅವರ ಕೊಡುಗೆಯೂ ಗೊತ್ತಾಗಬೇಕಾಗುತ್ತೆ. ಮುಂದಿನ ಹಂತಗಳಲ್ಲಿ ಗಿಲ್ಲಿ ಕೂಡ ಆ ಲೆವೆಲಿಗೆ ಹೋಗಬೇಕು ಎನ್ನುವುದು ಕೂಡ ನನ್ನ ಆಸೆ. ಆದರೆ ಸದ್ಯದ ಮಟ್ಟಿಗೆ ಆ ಕಾಮೆಂಟ್ ಅದು ಕೂಡ ಉನ್ಮಾದದ ಸಂಕೇತ ಅಂತ ಹೇಳ್ಬೋದು. ನೋಡಿ, ಮತ್ತೊಂದು ಗಮನಿಸಲೇಬೇಕಂತ ಸಂಗತಿ ಅಂದರೆ, ಗಿಲ್ಲಿಯ ಫ್ಯಾನ್ಸ್ ಯಾಕೆ ರೊಚ್ಚಿಗಿದ್ರು ಎನ್ನುವುದಕ್ಕೂ ನನ್ನ ಹತ್ರ ಕೆಲವೊಂದು ಕಾರಣ ಇದೆ. ಕರವೇ ಎಂಟ್ರಿ ಅಶ್ವಿನಿ ಜೊತೆಗೆ ಚಪ್ಪಾಳೆ ಕಿಚ್ಚ ಒಬ್ಬರ ಫೇವರ್ ಮಾಡ್ತಿದ್ರೆ ಎನ್ನುವುದು ಸಾಮಾಜಿಕ ಜಾಲತಾಣ ಹರಿದಾಡ್ರೂ ಕೂಡ ಇಲ್ಲಿ ದರ್ಶನ್ ಮತ್ತು ಸುದೀಪ್ ಅವರ ಫ್ಯಾನ್ಸ್ ನಡುವೆ ಏನೋ ಒಂದು ಕಿತ್ತಾಟ ಆಗ್ತಿದೆಯಾ, ಅದು ಗಿಲ್ಲಿಯವರಿಗೆ ಹೆಲ್ಪ್ ಆಯಿತಾ, ಪರೋಕ್ಷವಾಗಿ ಅಲ್ಲಿಂದ ಸ್ಪಾರ್ಕ್ ಹುಟ್ಕೊಳ್ತಾ ಅನ್ನೋದು ಕೂಡ ನನಗೊಂದು ಸಂಶಯ ಕಾಡ್ತದೆ. ಯಾಕಂದರೆ ನಾನು ತುಂಬ ಜನ ನೋಡಿದಾಗ ಗಿಲ್ಲಿಯನ್ನು ಸಪೋರ್ಟ್ ಮಾಡಿದಂಥವ್ರು ತುಂಬ ಜನ ಸುದೀಪ್ ಅವ್ರನ್ನೂ ಕೂಡ ವಿರೋಧ ಮಾಡ್ತಾಯಿದ್ದಾರೆ. ತುಂಬ ಜನ ಗಿಲ್ಲಿಯನ್ನು ಸಪೋರ್ಟ್ ಮಾಡ್ತಿದ್ರು, ತುಂಬ ಜನ ದರ್ಶನ್ ಫ್ಯಾನ್ಸ್ ಆಗಿದ್ದಾರೆ, ಮತ್ತು ಎಲ್ಲೋ ಒಂದು ಕಡೆ ಸುದೀಪ್ ಅವ್ರನ್ನ ವಿರೋಧ ಮಾಡ್ತಿದ್ದಾರೆ. ಇದರ ಅರ್ಥ ಇಷ್ಟೇ, ಇದು ಗಿಲ್ಲಿ ಹೇಳಿದಾಗ ಎಲ್ಲವೂ ಕೂಡ ಟೈಮಲ್ಲಿ ಕೂಡಿ ಬಂತು. ಈ ಎಲ್ಲವೂ ಕೂಡ ಟೈಮ್ ಕೂಡಿ ಬಂದ ನಂತರ ಒಂದು ಕಡೆ ಗಿಲ್ಲಿಗೆ ಗೆಲುವಾಯಿತು. ಮತ್ತು ಯಾವ ಲೆವೆಲ್ಗೆ ಗೆಲುವು ಆಯಿತು ಅಂದರೆ ಗಿಲ್ಲಿಗೆ ಅರ್ಥನೇ ಆಗ್ತಿಲ್ಲ. ಗಿಲ್ಲಿಯನ್ನು ನಾನು ಹೇಳಿದಾಗೆ ತಪ್ಪೇ ಮಾಡಿದಂಥ ವ್ಯಕ್ತಿಯನ್ನು ನೀನು ತಪ್ಪು ಮಾಡಿದ್ಯಾ, ಕದ್ದಿದ್ಯಾ, ಕೆಟ್ಟ ಕೆಲಸ ಮಾಡಿದ್ಯಾ ಅನ್ನುವಂಥ ಒಂದು ನೆಪ ಹೇಳಿ ಬಂದು ಕೂಡಾಕ್ತಾರಲ್ಲ, ಆ ಕೂಡಾಕಿದಾಗ ಏನೂ ಮಾಡಲಿಕ್ಕಾಗಂಥ ಅಸಹಾಯಕ ವ್ಯಕ್ತಿಯ ಮುಖದಲ್ಲಿ ಯಾವ ಥರದ ಭಾವನೆ ಇರುತ್ತಲ್ಲ, ಅಂಥ ಭಾವನೆಯಲ್ಲಿ ಇದೀಗ ಗಿಲ್ಲಿ ಇದ್ದಾರೆ. ಆದರೆ ಸಾಧನೆ ಮಾಡಿದ್ದಾರೆ, ತಪ್ಪು ಮಾಡಿಲ್ಲ. ಆದರೆ ಅದನ್ನು ಅರಗಿಸ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಹ ಗಿಲ್ಲಿ ಹತ್ರ ಆಗ್ತಿಲ್ಲ. ಒಂದೇ ಒಂದು ಸಲ ಖುಷಿಯಿಂದ ನಕ್ಕ ಗಳಿಗೆ ಕೂಡ ನನಗೆ ಕಾಣ್ತಿಲ್ಲ. ಇವೆಲ್ಲವನ್ನು ನೋಡ್ತಿದ್ರೆ ಎಸ್ ಅಫ್ಕೋರ್ಸ್ ಚರ್ಚೆ ಆಗಬೇಕು, ಚರ್ಚೆ ಒಳ್ಳೆ ರೀತಿಯಲ್ಲಿ ಆಗಬೇಕು. ಚರ್ಚೆ ಯಾವ ರೀತಿಯಲ್ಲಿ ಆಗಬೇಕಂದ್ರೆ ರಸ್ತೆ ಗುಂಡೆ ಮುಚ್ಚಿ ಅಂತ ಸ್ಟ್ರೈಕ್ ಮಾಡಬೇಕು, ಧರ್ಮಸ್ಥಳ ಕೇಸ್ ಎಲ್ಲಿಗೆ ಬಂತು ಅನ್ನೋದಕ್ಕೆ ಚರ್ಚೆ ಆಗಬೇಕು, ಪ್ರಜ್ವಲ್ ಕೇಸ್ ಎಲ್ಲಿಗೆ ಬಂತು ಅನ್ನೋದ್ರ ಚರ್ಚೆ ಆಗಬೇಕು, ಸ್ಟ್ರೈಕ್ ಆಗಬೇಕು. DGP ರಾಮಚಂದ್ರ ರಾವ್ ಅವರ ಮೇಲೆ ಕೂತಂಥ ಹುಡುಗಿ ಮತ್ತು ಕೂರಿಸ್ಕೊಂಡಂಥ DGPಗೆ ಯಾವ ಶಿಕ್ಷೆ ಆಯಿತು ಎನ್ನುವುದು ಕೂಡ ಚರ್ಚೆ ಆಗಬೇಕು. ಎಲ್ಲವೂ ಕೂಡ ಚರ್ಚೆ ಪ್ಯಾರಲಲಿ ನಡೀಬೇಕು. ಆದರೆ ಇವೆಲ್ಲವೂ ಬಿಟ್ಟು ಗಿಲ್ಲಿಯದೇ ತಪ್ಪು, ಈ ಬಿಗ್ ಬಾಸೇ ತಪ್ಪು ಎನ್ನುವಂಥ ಒಂದು ನಿರ್ಣಯಕ್ಕೆ ಬಂದು ಚರ್ಚೆಯನ್ನು ಬೇರೆ ಲೆವೆಲಿಗೆ ಕೊಂಡೊಯ್ಯೋದು ಕೂಡ ನನ್ನ ಅನಿಸಿಕೆ ಪ್ರಕಾರ ಅದು ಅಷ್ಟು ಸಮಂಜಸ ಅಲ್ಲದಿದ್ರೂ ಕೂಡ ಇಲ್ಲಿಯ ತನಕ ಓಕೆ. ಆದರೆ ಇನ್ಮುಂದೆ ಏನಾದರೂ ಉನ್ಮಾದ ಆದರೆ ಈ ಕ್ರೇಜ್ ಕೂಡ ಒಂದು ಕೆಟ್ಟ ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.